ವಡ್ಡರ ಸಮುದಾಯದವರು ಭೂವಿಪದ ದುರ್ಬಳಕೆ ಮಾಡುತ್ತಿರುವುದನ್ನು ಖಂಡಿಸಿ ಕರ್ನಾಟಕ ಭೂವಿ ಸಮಾಜ ವಿಕಾಸ ಸಂಘದ ನೇತೃತ್ವದಲ್ಲಿ ಇಂದು ಸಮಾಜದ ಮುಖಂಡರು ಚಿತ್ತಾಪುರ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು. ನಂತರ ತಹಸೀಲ್ದಾರ್ ಸೈಯದ್ ಶಹಾವಲಿ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಭೂವಿ ಸಮಾಜದ ತಾಲೂಕಾ ಅಧ್ಯಕ್ಷ ಸುರೇಶ್ ಅಳ್ಳೊಳ್ಳಿ, ಕಾರ್ಯದರ್ಶಿ ಸಿದ್ರಾಮ್ ಆಲಮೇಲ್, ಶಂಭುಲಿಂಗಪ್ಪ ತಾಂಡೂರ್ಕರ್, ಶಂಬಣ್ಣ ಎದರಮನಿ, ಮಲ್ಲಿಕಾರ್ಜುನ್ ನರಸಿಂಹ ಸೇರಿದಂತೆ ಅನೇಕ ಮುಖಂಡರು ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಈ ಒಂದು ಕಾಸ್ಟ್ ಬೇರೆ, ಆ ಕೆಟಗರಿ ಬೇರೆ, ಮತ್ತೆ ಒಡ್ಡರ ಜಾತಿ ಅದು ಬೇರೆ. ನಮ್ದು ಏನಂತಂದ್ರೆ ನಮ್ಮ ಜಾತಿ ನಮ್ಮ ಪದ ಬಳಸಬಾರ್ದು ಅಷ್ಟೇ. ನಾವು ಹೇಳೋದನ್ನ ಅದರ ಹೋರಾಟ ಮಾತ್ರ ಇದಾಗಿದೆ. ಅದಕ್ಕೆ ಸಂಬಂಧಪಟ್ಟಂತ ಪೂರಕ ದಾಖಲೆಗಳನ್ನು ನಾವೆಲ್ಲ ತಂದಿದ್ದೀವಿ. ಯಾವುದೇ ದಾಖಲೆ ಇಲ್ಲದೆ ಹಾಗಾಗಿ ಈ ಏನು ಕನ್ಫ್ಯೂಸ್ ಏನಪ್ಪ ಅಂತಂದ್ರೆ ಪತ್ರಿಕಾದವರಿಗೆ ನಾವು ಅವರು ಭೋವಿ ಅಂತಾರೆ. ಮೂಲವಾಗಿ ನಾವು ಭೋವಿ ಇದ್ದೀವಿ, ನಮ್ಮ ಪದವನ್ನು ಅವರು ಬಳಸ್ಕೊಂಡು ನಾವು ಭೋವಿ ಅಂತೇಳಿ ಪತ್ರಿಕೆಗಳಲ್ಲಿ ಎಲ್ಲ ಸಂಪಾದಕರಿಗೂ ಕೂಡ ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಮತ್ತೆ ಎರಡು ಪದ ಇದ್ದದ್ದಂತ ಜಾತಿ ಪದ ಅನ್ನೋದು ಸಾಧ್ಯ ಇಲ್ಲ. ಭೋವಿ ಒಡ್ಡರಂತೂ ಮೊದಲು ಬರೀತಿದ್ರು, ಅದು ಬಿಟ್ಟಿದ್ದಾರೆ. ಈಗ ಬರೀ ಭೋವಿ ಅಂತ ಮಾತ್ರ ಅವ್ರು ಸಂಬೋಧನೆ ಮಾಡ್ತಾ ಇದ್ದಾರೆ. ಮತ್ತೆ ನಿಜವಾದ ಭೋವಿಗಳು ಮೂಲ ಭೋವಿಗಳು ನಾವಿಲ್ಲಿಗೆ ಹೋಗ್ಬೇಕು, ಅದು ಒಂದು ಸಮಸ್ಯೆ. ಮತ್ತೇನದು ಅಲ್ಲದೆ ನಾವು ಅನಾವಶ್ಯಕವಾಗಿ ಇಲ್ಲಿ ಯಾವಾಗಲೂ ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಿಲ್ಲ. ಏನಂತಂದ್ರೆ ನಮ್ಮ ಪದವನ್ನು ಬಳಸಿದ್ದಲ್ಲದೆ ಮೊದಲು ಅನಾದಿ ಕಾಲದಿಂದ ಅವ್ರು ಏನಂದ್ರೆ ಅವ್ರ ಜಾತಿ ಮೇಲೆ ನಮಗೆ ಬಹಳ ಗೌರವ ಇದೆ. ಅವರು ಶ್ರಮಿಕ ವರ್ಗದವರು, ಓಟೆ ಕೊತ್ತಲಗಳನ್ನು ಕಟ್ಟಿದಂಥವರು, ಅವರ ಒಂದು ಜಾತಿ ಮೇಲೆ ನಮಗೆ ತುಂಬ ಅಭಿಮಾನ ಇದೆ. ಅದೇ ರೀತಿ ನಾವು ಕೂಡ ಅನಾದಿ ಕಾಲದಿಂದ ಮೇನೆಯನ್ನು ಪಲ್ಲಕ್ಕಿಯನ್ನು ಹೊತ್ತಂಥವ್ರು, ಜನರನ್ನು ಹೊತ್ತುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದಾಗ ನಾವು ಸರ್ಕಾರ ಅದನ್ನು ಗುರುತಿಸಿ ಇವರು ಕೂಡ ಒಂದು ಪರಿಶ್ರಮವನ್ನು ಮಾಡ್ತಕ್ಕಂಥ ಸಮುದಾಯ ಅಂತೇಳಿ ಸೆಂಟ್ರಲ್ ಗೌರ್ಮೆಂಟಿಂದನೇ ಅದು ಏನು ಕಾಸ್ಟ್ ಲಿಸ್ಟಲ್ಲಿ ಯಾವಾಗಲಿಂದಲೂ ಇದೆ. ಅದು ಎಷ್ಟೋ ಈಗ ಆಲ್ರೆಡಿ ಎಲ್ಲ ಆರ್ಡರ್ಸಲ್ಲೇ ಇದೆ. 1950ರಿಂದಲೂ ಕೂಡ ಭೋವಿ ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಕಾಸ್ಟ್ ಶೆಡ್ಯೂಲ್ ಕಾಸ್ಟ್ ಲಿಸ್ಟಲ್ಲಿ 23ನೇ ಸೀರಿಯಲ್ ನಂಬರ್ನಲ್ಲಿ ಅದು ಬರ್ತದೆ. ಸೊ ಆ ಎಲ್ಲ ಅಂಶಗಳು ಸುತ್ತೋಲೆಗಳು ನಮ್ಮಲ್ಲಿ ಒಂದು 89 ದಾಖಲೆಗಳಿವೆ. ಅವೆಲ್ಲ ಅದ್ರಲ್ಲಿ ಯಾವುದೂ ದಾಖಲೆ ಇಲ್ಲದೆ ಸುಮ್ಮನೆ ಅನಾವಶ್ಯಕವಾಗಿ ಒಂದು ಮೀಟಿಂಗ್ ಮಾಡೋದು, ಲೆಟರ್ ರೈಡ್ ಮಾಡೋದು, ಇವರೆಲ್ಲ ಡುಪ್ಲಿಕೇಟ್ ಭೋವಿಗಳು, ನಾವು ನಿಜವಾದ ಭೋವಿಗಳು ಅಂತೇಳಿ ಇಲ್ಲಿ ಸುಮ್ಮನೆ ಏನೋ ಒಂದು ಮನವಿ ಸಲ್ಲಿಸೋದು, ತಹಸೀಲ್ ಕಾರ್ಯಾಲಯಕ್ಕೆ ಡಿಸ್ಟರ್ಬ್ ಮಾಡೋದು. ಇವ್ರಿಗೇನಾಗುತ್ತೆ, ಇಲ್ಲಿನ ಅಧಿಕಾರಿಗಳು ತಮ್ಮ ಕೆಲಸದ ಒತ್ತಡದಲ್ಲಿ ಇದು ಯಾರು ನಿಜಾಯಿತಿ ಅದು ಪಂಚನಾಮ ಮಾಡೋದೇ ಅಥವಾ ನಿಜ ಭೋವಿಗಳು ಯಾರು ಅಥವಾ ಇವ್ರು ಯಾರು, ಇವರು ನಾವಂತಾರ ಅವರು ಅಲ್ಲ ಅಂತಾರ, ಇದನ್ನು ನಾವು ಪರಿಶೀಲನೆ ಮಾಡಬೇಕನ್ನುವಂಥ ಕೆಲಸ ಇಲ್ಲಿ ತಹಸೀಲ್ ಕಾರ್ಯಾಲಯದಲ್ಲಿ ನಡೆದಿಲ್ಲ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಪರಿಶೀಲನೆ ಆಗಿಲ್ಲ. ಆ ಪರಿಶೀಲನೆ ನೀವು ಸರ್ಕಾರದಲ್ಲಿ ಏನು ಸುವಿಧೆ ಇದೋ, ಸರ್ಕಾರದಲ್ಲಿ ಏನದು ಆದೇಶಗಳಿದೆಯೋ ಅವನ್ನೆಲ್ಲ ಆಧಾರದ ಮೇಲೆ ನಮ್ಮ ಜಾತಿಯನ್ನು ಗುರುತಿಸಿ ಒಟ್ಟರು ನಾವು ಅವ್ರಿಗೆ ಕೊಳ್ಳಿಗಾಡಲಿಲ್ಲ. ಸರ್ಕಾರದಿಂದ ಅವ್ರಿಗೆ ಏನು ಸೌಲಭ್ಯ ಸಿಗ್ತದೆ ನಮ್ಗಿಂತ ಇನ್ನೂ ಒಂದು ಚೂರು ಹೆಚ್ಚಿಗೆ ಬೇಕಾದ್ರೆ ತಗೊಳ್ಳಿ, ನಮಗೆ ಅದು ಅಭ್ಯಂತರ ಇಲ್ಲ. ದಯವಿಟ್ಟು ಪತ್ರಿಕಾ ಮಾಧ್ಯಮದವ್ರಿಗೆ ಒಂದು ನಾವು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಅವರು ರಿಸರ್ವೇಷನ್ ತಗೊಳ್ತಾರ, ಅವರಿಗೆ ಆರ್ಥಿಕ ಸೌಲಭ್ಯ ಅದ್ರ ಬಗ್ಗೆ ನಮ್ಗೆ ನಮಗೆ ಬರ್ತಾ ಇಲ್ಲ. ಅದಕ್ಕೆ ನಾವು ಕಾಂಪಿಟೇಷನ್ ಮಾಡ್ತಾ ಇಲ್ಲ. ನೀವು ನಿಮಗೆ ಬರ್ತಿತ್ತಾ, ನಿಮ್ಮ ಸರ್ಕಾರದಿಂದ ನಿಮ್ಗೇನು ಇದು ಮಾಡಿದ್ದಾರೆ, ಫಿಕ್ಸ್ ಮಾಡಿದ್ದಾರೆ, ನಿಮ್ಮ ಅನುದಾನ ಬಿಡುಗಡೆ ಮಾಡೋದಾಗಿರ್ಬೋದು, ಸರ್ಕಾರದಿಂದ ಸೌಲಭ್ಯ ಕೊಡ್ತಾ ಇದ್ದಲ್ಲ, ಅದು ತಗೊಳ್ಳಿಕ್ಕೆ ನಮ್ಮ ಸಮಾಜದಲ್ಲಿ ಯಾವುದೇ ಅಭ್ಯಂತರ ಇಲ್ಲ. ಆಧಾರಗಳನ್ನು ಏನಂತಂದ್ರೆ ಹಂತವಾಗಿ ಮಾಧ್ಯಮ ಮುಖಾಂತರ, ಸಾಮುದಾಯಿಕ ಫ್ಲೆಕ್ಸ್ಗಳು ಹಾಕುವ ಮುಖಾಂತರ, ಬೇರೆ ಬೇರೆ ಒಂದು ಆಕ್ಟಿವಿಟಿಗಳ ಮುಖಾಂತರ ಏನಂದ್ರೆ ನಾವು ನಿಜವಾದ ಭೋವಿಗಳು ಅಂತ ನಮ್ಮಂತ ಹುನ್ನಾರವನ್ನು ನಡೆಸಿದ್ದಾರೆ. ನಾವೇ ನಿಜವಾದ ಭೋವಿಗಳು, ಇವರು ಡುಪ್ಲಿಕೇಟ್ ಇವರು. ಯಾಕಂದ್ರೆ ನಾವು ಜಾಸ್ತಿ ಸುಮ್ಮನೆ ನಮ್ಮ ಜನ ಏನಂತಂದ್ರೆ ಸುಮ್ಮನೆ ಓಡಿ ಇಳಿದು ಹೋರಾಟ ಮಾಡಿದ ಜನಾಂಗ ಆಕ್ಷೇಪಣೆಗಳನ್ನು ಸಲ್ಲಿಸಿರುವುದನ್ನು 1946 ರಾಜ್ಯಪತ್ರ ಸರ್ಕಾರಿ ಆದೇಶ ನಂಬರ್ ಎಂ, ಅದು ನಂಬರ್ 1946ರಂತೆ ಕರ್ನಾಟಕ ಸರ್ಕಾರದ ಅಧಿಕೃತ ಜ್ಞಾಪನಾ ಪತ್ರ. ಆದ್ರೆ ಸರ್ಕಾರ ಮಾಡಿ ಅದು ನಮ್ಮದು ಇದು ನೋಡಿ, ನಾವು ಜಾತಿ ಜನಾಂಗ ಕಮ್ಮಿ ಇದ್ದೀವಿ, ನಮ್ಮ ಜನಾಂಗ ಪೂರ ಅಂತಗೇಶಂದು ನಮಗೂ ಏನದ ಮೊದಲು ಹಿಡಿದು ಪಲ್ಲಕ್ಕಿ ಓದ್ತೀವಿ, ಮ್ಯಾನೆ ಓದ್ತೀವಿ, हम पिछड़ा हुआ जात वाले हैं बोलकर ಅವರು करे साहब, हमारे को क्या है ಹುಂಬಳಿಯಾಗಿ ನಮಗೆ ಜಮೀನು ಕೊಟ್ರ ನಮಗೂ ಹುಂಬಳಿಯಾಗಿ ಜಮೀನು ಕೊಟ್ರ ಉಳ್ಳಾಕ. ಯಾಕೆ ಕೊಟ್ರ? ಸುಮ್ಮನೆ ಕೊಟ್ರ? ಅವ್ರ ಬಲ್ಲಿ ಏನಾರ ಅವೇನು ಎವಿಡೆನ್ಸ್ ತೋರಿಸ್ತಾನ್ರಿ, ನಮ್ಮಲ್ಲಿ ಯಾವ ಎವಿಡೆನ್ಸ್ ತೋರಿಸ್ತೀನಿ. ಅವ್ರ ಮೇಲೆ ಅಷ್ಟು ವರ್ಷ ತೋರಿಸ್ತಾರೆ, 50 ವರ್ಷ ಹಚ್ಕೊಂಡಿದ್ದ ನಾವು ನಿಜವಾದ ಪಲ್ಲಕ್ಕಿ ಭೋವಿಗಳು 500 ಮನೆ ಏನ್ರಿ. ನಮ್ಮ ಕಾಸ್ಟ್ ಎಲ್ಲಿ ಬಿ ನಿಂದ್ರಬಾರ್ದು, ನಿಂತ್ರ ಏನದ ಇದು ಮಾಡೋದು ನಾವು
ಗ್ಯಾರಂಟಿ. ಅಧ್ಯಕ್ಷರೇ, ಈಗ ಇಲ್ಲಿ ಸ್ವಲ್ಪ ಎಲ್ಲರೂ ಎಂಡಿ ಮಶಾಕ್ ಆನ್ ಸ್ಪಾಟ್ ನ್ಯೂಸ್ ಚಿತ್ತಾಪುರ್. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719.